ಹಾಯ್ ನಮಸ್ತೆ, ಕ್ಯೂರಿಯಸ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಪ್ರಾರಂಭದಲ್ಲಿ ರಾಮಾಚಾರಿ ಮುರಾರಿನ ನೋಡ್ತಾ ಇರ್ತಾನೆ. ಅವ್ನು ಹೇಗಿದ್ದಾನೆ ಹೇಳ್ಕೊಂಡು ನೋಡ್ತಾ ಇರ್ತಾನೆ. ಆಗ ಮುರಾರಿ ಕೇಳ್ತಾನೆ, ಯಾಕೆ ರಾಮಾಚಾರಿ ನನ್ನ ಆವಾಗದಿಂದ ಈ ರೀತಿ ನೋಡ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ಏನೂ ಇಲ್ಲ, ನಮಗೆ ದ್ಯಾಮವ್ವನ ಈ ಮನೆಯಿಂದ ಹೊರಗೆ ಕಳಿಸ್ಬೇಕು, ಅದಕ್ಕೆ ನಾನು ನಿನ್ನ ನೋಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ ಮುರಾರಿ ಹೇಳ್ತಾನೆ, ಏನು, ಅವ್ರನ್ನ ಹೊರಗೆ ಕಳಿಸ್ಬೇಕಾದ್ರೆ ನನ್ನ ಯಾಕೆ ನೋಡಬೇಕು ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಪಾರಕ್ಕನ ಹತ್ರ ಕೇಳ್ತಾನೆ, ದ್ಯಾಮ ಒಂದು ಸೀರೆ ಏನಾದರೂ ಇದೆಯಾ, ಅದೇ ಥರ ಸೀರೆ, ಹಾಗೆ ಅದೇ ಥರ ಜ್ಯುವೆಲರಿ ಏನಾದರೂ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಪಾರಕ್ಕ ಅದೆಲ್ಲ ಯಾಕೆ ಇದೆ ಅಂತ ಹೇಳ್ತಾಳೆ. ಆಗ ಇದೆಯಾ, ಇದ್ರೆ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಆಗ ರುಕ್ಕು ಹೇಳ್ತಾಳೆ, ಭಾವ ಇದೆಲ್ಲ ಯಾಕೆ ಭಾವ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ನಿನ್ನನ್ನು ಭಾವ ಅಂತ ಕರೆದಿಯಲ್ಲ, ನಂಗೆ ತುಂಬ ಸಂತೋಷ ಆಯಿತು. ಆದರೆ ಇದೆಲ್ಲ ಯಾಕೆ ಗೊತ್ತಾ, ನಿನ್ನನ್ನು ಈ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ, ನಿನ್ನನ್ನು ಈ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗಲೇಬೇಕು, ಅದೆಲ್ಲ ಆಗಬೇಕಂದ್ರೆ ಇದೆಲ್ಲ ಇವಾಗ ನಡಿಬೇಕು ಅಂತ ಹೇಳ್ತಾನೆ. ಆಗ ಚಾರು ಕೇಳ್ತಾಳೆ, ಅಲ್ಲ ರಾಮಾಚಾರಿ, ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ನಾವು ಮೊದಲು ಸ್ಟೋರ್ ರೂಮಿಂದ ದ್ಯಾಮವ್ವನ ಹೊರಗೆ ಕರ್ಕೊಂಡು ಹೋಗಬೇಕು, ಅಷ್ಟೇ ಅಲ್ಲ ರುಕ್ಕುನು ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ಬೇಕು, ಇದೆಲ್ಲ ಆಗ್ಬೇಕು ನಾನು ಪ್ಲ್ಯಾನ್ ಮಾಡಿದ್ದೇನೆ, ಒಂದಲ್ಲ 2 ಪ್ಲ್ಯಾನ್ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ ರಾಮಾಚಾರಿ. ಆಗ ರಾಮಾಚಾರಿ ಹೇಳ್ತಾನೆ, ಪಾರಕ್ಕ ಇವಾಗ ಟೈಮ್ ಇಲ್ಲ, ಆದಷ್ಟು ಬೇಗ ದ್ಯಾಮವ್ವನ ಜ್ಯುವೆಲರಿ ಮತ್ತು ಸೀರೆ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ನಾವು ಅದನ್ನು ಮುರಾರಿಗೆ ಹಾಕಬೇಕು, ಮುರಾರಿ ನೋಡಲಿಕ್ಕೆ ದ್ಯಾಮವ್ವನ ಥರನೇ ಇದ್ದಾನೆ, ಹಾಗಾಗಿ ನಾವು ಅದನ್ನೆಲ್ಲ ಮುರಾರಿಗೆ ಹಾಕಿ ಮುರಾರಿನ ದ್ಯಾಮವ್ವನ ಥರ ರೆಡಿ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮುರಾರಿ, ದೇವ್ರೆ ನನಗೆ ನೀನು ಯಾವ್ಯಾವ ರೀತಿ ಗೆಟಪ್ ಹಾಕ್ಸ್ತೀಯಪ್ಪ ಅಂತ ಹೇಳ್ತಾ ಇರ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ಪಾರಕ್ಕ ಇನ್ನಂಗೆ ಟೈಮ್ ಇಲ್ಲ, ಆದಷ್ಟು ಬೇಗ ಜ್ಯುವೆಲರಿ ಮತ್ತು ಸೀರೆ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಅಣ್ಣಾಜಿ ಕಾವಲ್ಗಾರರು ಹೇಳ್ತಾ ಇರ್ತಾರೆ, ನೋಡು ಅಣ್ಣಾಜಿ ನನಗೊಂದು ವರ್ತಮಾನ ಕೊಟ್ಟಿದ್ದಾರೆ, ಅದೇನಂದರೆ ಚಂದಪ್ಪ ಈ ಮದುವೆ ನಿಲ್ಲಿಸಿಕೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ, ನಾವು ಅದು ಆಗಲಿಕ್ಕೆ ಬಿಡಬಾರ್ದು, ನೋಡಿ ಕುಡಿಯೋದು ಗಿಡಿಯೋದು ಬಿಟ್ಟು ಎಲ್ಲರೂ ರಣಹದ್ದಿನ ಥರ ಕಾಯ್ತಾ ಇರಿ, ಈ ಮನೆಯೊಳಗೆ ಯಾರೂ ಬರಬಾರ್ದು, ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ ಇರ್ತಾನೆ. ಆಗ ಅವ್ರು ಕೇಳ್ತಾರೆ, ಅಲ್ಲ ಚಂದಪ್ಪನಿಗೆ ಯಾಕೆ ಇಷ್ಟೊಂದು ಧೈರ್ಯ, ಅವನಿಗೆ ಎಲ್ಲಿಂದ ಬಂತು ಇಷ್ಟೊಂದು ಧೈರ್ಯ ಅಂತ ಕಾವಲುಗಾರರು ಹೇಳ್ತಾರೆ, ನಮ್ಮ ಅಣ್ಣಾಜಿ ಬಂದೂಕು ಹಿಡ್ಕೊಂಡು ಹೆದರಿಸಿದ್ದೆ, ಚಂದಪ್ಪನ ಹತ್ರ ಜನ ಬೆಂಬಲಿದೆ, ಅದರಿಂದ ಅವ್ನು ಏನು ಬೇಕಾದರೂ ಮಾಡ್ತಾನೆ, ಯಾವ ಟೈಮಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡ್ತಾನೆ, ನಾವು ಹುಷಾರಿಂದ ಇರಬೇಕು ಅಂತ ಹೇಳ್ತಾನೆ. ಇನ್ನು ಈ ಕಡೆ ಅಣ್ಣಾಜಿ ತಮ್ಮ ಆನಂದ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವ್ನ ಹೆಂಡತಿ ಬರ್ತಾಳೆ. ಹೆಂಡತಿ ಬಂದು, ಯಾಕ್ರಿ, ಯಾಕೆ ಇಲ್ಲಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಆನಂದ ಹೇಳ್ತಾನೆ, ಅಲ್ಲ ಇದು ಮದುವೆ ಮನೆ ಅಂತಲೇ ಅನಿಸ್ತಾ ಇಲ್ಲ, ಆ ಸಂಭ್ರಮನೇ ಇಲ್ಲ ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿ ಹೇಳ್ತಾಳೆ, ರೀ, ನಮಗೆ ಈ ಮದುವೆ ಮನೆ ಸಂಭ್ರಮ ಯಾಕೆ, ನಮಗೆ ಬೇಕಾಗಿರೋದು ರುಕ್ಕು ಮದುವೆ. ನಾಳೆ ಶಾಂತಕ್ಕನ ತಮ್ಮ ಬರ್ತಿದ್ದಾನೆ ಆದರ್ಶ, ಅವರೆಲ್ಲರೂ ಬರ್ತಿದ್ದಾರೆ, ಆಮೇಲೆ ಮದುವೆ ಆಗುತ್ತೆ, ಮದುವೆ ಆದಮೇಲೆ ರುಕ್ಕು ಇಡೀ ಆಸ್ತಿ ನಮ್ಮ ಹೆಸರು ಮಾಡ್ಕೊಳ್ಬೇಕು, ಆದಮೇಲೆ ಅವಳು ಇದ್ರೂ ಏನು ಹೋದ್ರೇನು ನಮ್ಗೆ ಅದು ಯಾವ ಟೆನ್ಷನು ಇಲ್ಲ, ನಮಗೆ ಆಸ್ತಿ ಬರಬೇಕು, ಅದೇ ನಮ್ಮ ಮೊದಲನೇ ಉದ್ದೇಶ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ರಾಮಾಚಾರಿ, ಚಾರು, ರುಕ್ಕು, ಜಾನಕಿ ಎಲ್ಲ ಕಾಯ್ತಾ ಇರ್ತಾರೆ. ಆಗ ಮುರಾರಿ ದ್ಯಾಮವ್ವನ ಸೀರೆ ಜ್ಯುವೆಲರಿ ಹಾಕೊಂಡು ಬರ್ತಾನೆ. ಅದನ್ನು ನೋಡಿ ಎಲ್ರಿಗೂ ನಗು ಬರುತ್ತೆ. ನೋಡಿ, ನಾನೀಗ ಹೇಳಿರೋ ಪ್ಲ್ಯಾನ್ ನೀವೆಲ್ಲ ಮಾಡಲೇಬೇಕು ಅಂತ ಹೇಳ್ತಾನೆ. ಆಗ ಮುರಾರಿ ಹೇಳ್ತಾನೆ, ಹೆದರಿಸ್ಬೇಡ ರಾಮಾಚಾರಿ, ಏನಿದೆ ಅದನ್ನು ಹೇಳಿಬಿಡು ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಪ್ಲ್ಯಾನ್ ಹೇಳ್ತಾನೆ, ಅದು ಮ್ಯೂಟ್ ಆಗಿರ್ತದೆ. ಇನ್ನು ರುಕ್ಕು ಹೇಳ್ತಾಳೆ, ಒಂದ್ಸಲ ಯೋಚನೆ ಮಾಡಿ ನೀವು ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ಅಲ್ಲ ರುಕ್ಕು, ನೀನು ನಿಜವಾಗ್ಲೂ ಕೃಷ್ಣನ್ ಲವ್ ಮಾಡಿದ್ಯಾ, ಮಾತೇತಿದ್ರೆ ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಿದ್ಯಲ್ವಾ, ನೋಡು ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಅದು ನಿನ್ನನ್ನು ಕರ್ಕೊಂಡೇ ಹೋಗ್ತೇವೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ಹೌದು, ನಿಮ್ಮನ್ನ ಕರ್ಕೊಂಡೇ ನಾವು ಹೋಗೋದು ಅಂತ ಹೇಳ್ತಾನೆ. ಇನ್ನು ರಾಮಾಚಾರಿ ಬಾಂಬ್ ಥರ ಇರೋದನ್ನು ಪಾರಕ್ಕನಿಗೆ ಕೊಡ್ತಾನೆ. ಕೊಟ್ಟು ಪ್ಲ್ಯಾನ್ ಹೇಳ್ತಾನೆ, ನೋಡಿ ಪಾರಕ್ಕ, ಇದು ನೆಲದ ಮೇಲೆ ಬಿದ್ದರೆ ಸಿಡಿಯುತ್ತೆ, ನೀವು ಇದನ್ನು ಬಾಲ್ಕನಿಯಿಂದ ಹೊರಗೆ ಹೋಗಿ ನಿಮ್ಮ ಬಲಗಡೆಗೆ ಹಾಕಿ, ಅಂದರೆ ಗೇಟ್ ಕಡೆಗೆ ಹಾಕಬೇಡಿ, ನಿಮ್ಮ ಬಲಬದಿಗೆ ಇದನ್ನು ಹಾಕಿ, ಇದು ಸೌಂಡ್ ಆದ ಕೂಡಲೇ ಗೇಟ್ನಲ್ಲಿ ಇದ್ದ ಕಾವಲುಗಾರರೆಲ್ಲ ಬರ್ತಾರೆ. ಆಗ ಮುರಾರಿ, ಅವರೆಲ್ಲರೂ ಗೇಟಿಂದ ಸೈಡಿಗೆ ಹೋದ ಕೂಡಲೇ ನೀನು ಆವಾಗ ಅಲ್ಲಿಂದ ಹೊರಗೆ ಹೋಗಿ ಗೇಟ್ ಹತ್ರ ನಿಂತ್ಕೊಳ್ಬೇಕು, ಆವಾಗ ನಾನು ಕರೆಂಟ್ ತೆಗಿತೇನೆ, ಆವಾಗ ನೀನು ಅವರೆಲ್ಲರಿಗೂ ಗೊತ್ತಾಗೋ ಹಾಗೆ ಮನೆಯೊಳಗೆ ಬರಬೇಕು ಅಂತ ಹೇಳ್ತಾನೆ. ಆಗ ಮುರಾರಿ ಹೇಳ್ತಾನೆ, ಅಲ್ಲ ನಾನು ಒಂದ್ಸಲ ಹೊರಗೋಗಿ ಒಳಗೆ ಬರೋದು ಯಾಕೆ ರಾಮಾಚಾರಿ ಅಂತ ಕೇಳ್ತಾನೆ. ಆಗ ರಾಮಾಚಾರಿ ಹೇಳ್ತಾನೆ, ಇದೆಲ್ಲ ಆಗಲೇಬೇಕು ಅಂತ ಹೇಳ್ತಾನೆ. ಇನ್ನು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ. ಇನ್ನು ಪಾರಕ ಯಾರು ನೋಡ್ದಿರೋದು ನೋಡಿ ಅಲ್ಲಿ ಆ ಬಾಂಬನ್ನು ಬಿಸಾಕ್ತಾಳೆ. ಆಗ ಅದು
ಬ್ಲಾಸ್ಟ್ ಆಗುತ್ತೆ. ಆಗ ಎಲ್ಲರೂ ಓಡಿ ಬರ್ತಾರೆ. ಓಡಿ ಬಂದು ಹೇಳ್ತಾ ಇರ್ತಾರೆ, "ಇದು ಎಲ್ಲಿಂದ ಸೌಂಡ್ ಬರ್ತಾ ಇದೆ? ಏನಾಗ್ತಿದೆ?" ಅಂತ ಹೇಳ್ತಾರೆ. ಆಗ ಕಾವಲುಗಾರರು ಹೇಳ್ತಾರೆ, "ಯಾರೋ ಆಚರಿಸ್ತಿದ್ದಾರೇನೋ, ಅದಕ್ಕೆ ಅದು ಇಲ್ಲಿ ಬಂದಿದೆ" ಅಂತ ಹೇಳ್ತಾರೆ. ಆಗ ಇಲ್ಲ, ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೋ ಏನೋ ಹುನ್ನಾರ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಆ ಕೂಡಲೇ ಕರೆಂಟು ಹೋಗುತ್ತೆ. ಆವಾಗ ಹೇಳ್ತಾರೆ, ಅಯ್ಯೋ ಕರೆಂಟ್ ಬೇರೆ ಹೋಯಿತು, ಅಂದರೆ ಇಲ್ಲಿ ಏನೋ ಆಗ್ತಾ ಇದೆ, ಇದೇನೋ ಮಸಲತ್ ಆಗ್ತಿದೆ, ಆ ಚಂದಪ್ಪ ನಮ್ಗೇನೋ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಆ ಕೂಡಲೇ ಮುರಾರಿ ಹುಡುಗಿ ವೇಷದಲ್ಲಿ ಇರ್ತಾನೆ. ಅವ್ರು ನೋಡುವ ಹಾಗೆ ಒಂದು ಕಲ್ಲು ಬಿಸಾಕ್ತಾನೆ. ಕಲ್ಲು ಬಿಸಾಕಿದ ಕೂಡಲೇ ಅವರೆಲ್ಲರೂ ಮುರಾರಿ ನೋಡ್ತಾರೆ. ಮುರಾರಿ ನೋಡ್ತಾ ಇರುವಾಗಲೇ ಮುರಾರಿ ಓಡಿ ಹೋಗಿ ಮನೆ ಒಳಗೆ ಹೋಗಿ ಲಾಕ್ ಮಾಡ್ಕೊಳ್ತಾನೆ. ಆವಾಗ ಇವರೆಲ್ಲರೂ ನೋಡ್ತಾರೆ. ಇವರೆಲ್ಲ ನೋಡಿ, ಅಲ್ಲಿ ನೋಡಿ ಯಾವುದೋ ಒಂದು ಹೆಂಗಸು ಮನೆಯೊಳಗೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಡೋರೆಲ್ಲ ಲಾಕ್ ಮಾಡ್ತಾ ಇರ್ತಾರೆ. "ಅಣ್ಣಾಜಿ ಅಣ್ಣಾಜಿ" ಅಂತ ಕರೀತಾರೆ. ಆಗ ಅಣ್ಣಾಜಿ ಹೊರಗೆ ಬರ್ತಾನೆ. ಹೊರಗೆ ಬಂದ್ಕೊಳ್ಳಿ ಇವ್ರು ಹೇಳ್ತಾರೆ, "ಅಣ್ಣಾಜಿ, ಮನೆ ಹೊರಗಿಂದ ಒಂದು ಹೆಂಗಸು ಒಳಗೆ ಹೋಯಿತು, ಅದು ಯಾರಂತ ಗೊತ್ತಿಲ್ಲ, ನಾವು ಎಷ್ಟೇ ಇದು ಮಾಡಿದ್ರು ಒಳಗೆ ಹೋದ್ಲು" ಅಂತ ಹೇಳ್ತಾರೆ. ಆಗ ಅಣ್ಣಾಜಿ ಹೇಳ್ತಾರೆ, "ಅವಳು ಒಳಗೆ ಹೋಗೋ ತನಕ ನೀವೇನು ಕಡಲೆಪುರಿ ತಿಂತಾ ಇದ್ರಾ? ನಿಮಗೆ ನಾನು ಏನಾಗಿ ಹೇಳಿದ್ದು, ಇಲ್ಲಿ ಯಾರು ಒಬ್ಬರು ಒಳಗೆ ಹೋಗಬಾರ್ದು ಅಂತ ಹೇಳಿದ್ದೆ ಅಲ್ಲ" ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, "ಅಣ್ಣಾಜಿ, ಅಲ್ಲಿ ಯಾರೋ ಒಂದು ಬಾಂಬ್ ಥರ ಬ್ಲಾಸ್ಟ್ ಮಾಡಿದ್ದು, ನಾವೆಲ್ಲ ಈಚೆ ಬಂದ್ವಿ. ಈಚೆ ಬಂದು ನೋಡುವಾಗ ಆ ಹೆಂಗಸು ಮನೆ ಒಳಗೆ ಹೋಗಿ ಆಯಿತು, ಆ ಒಳಗೆ ಎಲ್ಲೋ ಇದ್ದಾಳೆ ಅವಳು" ಅಂತ ಹೇಳ್ತಾರೆ. ಆಗ ಅಣ್ಣಾಜಿ ಮನೆ ಹೆಂಗಸರಾದ ಶಾಂತಿ ಮತಿದಮ್ಮ ಅಂತಲೂ ಕರೀತಾರೆ. ಕರೆದು ನೋಡಿ, ಮನೆ ಒಳಗೆ ಯಾರೋ ಒಂದು ಹೆಂಗಸು ಹೊಕ್ಕಿದ್ದಾಳೆ, ನಾವು ಅವಳನ್ನು ಬಿಡಬಾರ್ದು, ಅವಳನ್ನ ಜೀವ ಸಹಿತ ಬಿಡಬಾರ್ದು, ನಾವು ಅವಳನ್ನು ಸುಮ್ಮನೆ ಉಳಿಸಬಾರ್ದು, ಮನೆಯೆಲ್ಲ ಹುಡುಕಿ ಅಂತ ಹೇಳ್ತಾರೆ. ಇನ್ನು ಮನೆಯೆಲ್ಲ ಹುಡುಕ್ತಾ ಇರ್ತಾರೆ. ಆವಾಗ ಮುರಾರಿ ಹೋಗಿ ಸ್ಟೋರ್ ರೂಮಲ್ಲಿ ಲಾಕ್ ಆಗ್ತಾನೆ. ಆಗ ರಾಮಾಚಾರಿ ಎಣಿಸ್ತಾನೆ, ಅಯ್ಯೋ ಮುರಾರಿ ಸ್ಟೋರ್ ರೂಮಲ್ಲಿ ಲಾಕ್ ಆಗಿದ್ದಾನೆ, ನನಗೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಅಣ್ಣಾಜಿ ಮನೆಯೆಲ್ಲ ಹುಡುಕ್ತಾ ಇರ್ತಾನೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.